हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलमिलाचान् गुरून् भजे। पृथ्वीमण्डलमध्यस्थाः पूर्णबोधमतानगाः वैष्णवाः विष्णुहृदयाः तान् नमस्ते गुरुं मम। हरिः ओम्। श्रीशापाही कमलनाभा वैजयन्ती वनमालशोभिता कौस्तुभभूषिता सुवर्णवर्ण नवरत्नकुण्डलधारी कस्तूर्यश्रीगन्धलेपन गरुडारूढशोभिता कामधेनु श्रीवत्सलाञ्छन कल्पवृक्ष चिन्तामणि क्षीराब्धिशायी शेषशायी वटपत्रशायी खगवाहन ದೇಶಕಾಲಗುಣಾತೀತ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗದಲ್ಲಿ ಭಗವಂತನ ರೂಪಚಿಂತನೆಯನ್ನು ಶ್ರೀ ಪುರಂದರದಾಸರು ಮಾಡಿಸುತ್ತಿದ್ದಾರೆ. 72ನೇಯ ಗದ್ಯ ಕ್ಷೀರಾಬ್ಧಿಶಾಯಿ. ಇಲ್ಲಿಯ ತನಕ ಭಗವಂತ ನಿಂತಿರುವುದನ್ನು ಕುಳಿತಿರುವುದನ್ನು ತೋರಿಸಿದ ನಂತರದಲ್ಲಿ ಮಲಗಿರುವ ಭಗವಂತನ ರೂಪವನ್ನು ಪರಿಚಯಿಸುತ್ತಿದ್ದಾರೆ ಶ್ರೀ ಪುರಂದರದಾಸರು. ಅದನ್ನು 3 ಗದ್ಯದಲ್ಲಿ ಹೇಳುತ್ತಿದ್ದಾರೆ. ಒಂದು ಕ್ಷೀರಾಬ್ಧಿಶಾಯಿ, ಶೇಷಶಾಯಿ, ವಟಪತ್ರಶಾಯಿ. ಈ 3 ಗದ್ಯದ ಮೂಲಕ ಭಗವಂತ ಮಲಗಿರುವ ರೂಪವನ್ನು ತೋರಿಸುತ್ತಿದ್ದಾರೆ. ಇದರ ವಿಶೇಷತೆ ಏನು ಎಂಬುದನ್ನು ನಾವು ಪ್ರತ್ಯೇಕವಾಗಿ ನಾವು ಚಿಂತಿಸೋಣ. ಕ್ಷೀರಾಬ್ಧಿಶಾಯಿ ಮೊಟ್ಟ ಮೊದಲಿಗೆ 72ನೇ ಗದ್ಯ ಕ್ಷೀರಾಬ್ಧಿಶಾಯಿ. ಕ್ಷೀರಾಬ್ಧಿಶಾಮ ಎಂಬತಕ್ಕಂಥದ್ದು ಒಂದು ಪಾಠವಿದೆ. ಕ್ಷೀರಾಬ್ಧಿಶಾಯಿ ಎಂಬತಕ್ಕಂಥದ್ದು ಒಂದು ಪಾಠವಿದೆ. ಎರಡೂ ಅರ್ಥವನ್ನು ನಾವು ಚಿಂತಿಸೋಣ. ಕ್ಷೀರ ಅಂದರೆ ಅಮೃತ, ಹಾಲು ಎಂದರ್ಥ. ಅಬ್ಧಿ ಅಂದರೆ ಜಲ, ನೀರು, ಸಮುದ್ರ. ಶ್ಯಾಮ ಅಂದರೆ ವರ್ಣ, ಬಣ್ಣ. ಹಾಲು, ನೀರು, ಬಣ್ಣ ಹೀಗೆ ಹೇಳಿದಾಗ ಏನೂ ಅರ್ಥವಾಗುವುದಿಲ್ಲ. ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರ ಯುದ್ಧ ರಣರಂಗದಲ್ಲಿ ದಕ್ಷಿಣ ಗೋಗ್ರಹಣ ಹಾಗೂ ಉತ್ತರ ಗ್ರಹಣ ಕಾಲದಲ್ಲಿ ಎದುರಿಗೆ ಬಂದ ಪಾರ್ಥನನ್ನು ಪರಿಚಯಿಸುವ ಸಲುವಾಗಿ ಭೀಷ್ಮಾಚಾರ್ಯ ದ್ರೋಣಾಚಾರ್ಯರಿಗೆ ಈ ರೀತಿ ಶಬ್ದವನ್ನು ಹೇಳ್ತಾರೆ. ದ್ರೋಣಾಚಾರ್ಯಗೆ ಮಾತ್ರ ಅರ್ಥವಾಗಬೇಕು, ಇನ್ಯಾರಿಗೂ ಅರ್ಥವಾಗಬಾರದು. ಇವನೇ ಪಾರ್ಥ ಎಂಬತಕ್ಕಂಥ ಒಂದು ಸಂದೇಶದಲ್ಲಿರಬೇಕು ಎಂಬತಕ್ಕಂಥದ್ದಾಗಿ ಹೇಳಿದ್ದಾರೆ. ಅದು ಒಂದು ಗುಹ್ಯ ಭಾಷೆಯಾಗಿದೆ. ಅದರಂತೆ ಇಲ್ಲಿ ಕ್ಷೀರ ಅಬ್ಧಿ ಶಾಮ ಅಂದರೆ ಹಾಲು, ನೀರು, ಬಣ್ಣ ಅಂತ ಹೇಳಿದರೆ ಏನು ಅರ್ಥವಾಗತ್ತೆ? ಶ್ರೀ ಪುರಂದರದಾಸರು ಅರ್ಚನೆ ಮಾಡಿಸುತ್ತಾ ಇದ್ದಾರೆ. ಅಮೃತ ಸಾಗರ ಬಣ್ಣ ಅಂದಾಗ ಅಮೃತ ಸಾಗರವನ್ನೇ ನೋಡಿಲ್ಲ, ಇನ್ನು ಅದರ ಬಣ್ಣ ನಮಗಂತ ತಿಳಿದಿಲ್ಲ.
ಹಡಗಿನಲ್ಲಿ ಚಲಿಸಲು ಮುಳುಗಿ ಬಿದ್ದು ಸತ್ತರು, ಕೆರೆ ಬಾವಿ ನದಿಗಳಲ್ಲಿ ಈಸಲು ಹೋಗಿ ಎಡವಿ ಬಿದ್ದರು, ಸತ್ತರು. ಹೀಗೆ ಮೃತಸಾಗರವೇ ಅಂದರೆ ಮೃತಾಬ್ದಿಯ ಸಮಾಚಾರವೇ ಲೋಕದಲ್ಲಿ ಪ್ರಸಿದ್ಧಿಯಾಗಿರುವುದು. ಅಮೃತ ಅಬ್ದಿ ಎಂಬತಕ್ಕಂಥದ್ದು ನಾವು ಕೇವಲ ಶಬ್ದ ರೂಪದಲ್ಲಿ, ಅಕ್ಷರ ರೂಪದಲ್ಲಿ ಕಾಣಬಹುದಾಗಿದೆ ಅಷ್ಟೇ. ಸಮುದ್ರದಲ್ಲಿ ಅಲೆಗಳನ್ನು ನೋಡಿದ್ದೇವೆ, ಉಪ್ಪು ನೀರಿನ ಅಲೆಗಳನ್ನು ನೋಡುವುದೇ ಮನಮೋಹಕವಾಗಿರುತ್ತದೆ. ಭಗವಂತನನ್ನು ಅಮೃತ ಸಮುದ್ರದ ತೆರೆಯಲ್ಲಿ ಕಾಣಬೇಕು. ನೀರಿನ ತೆರೆಯ ಮೇಲಿಂದ ಹುಟ್ಟಿದವರೇ ಅಪ್ಸರೆಯರು. ಅಪ್ ಅಂದರೆ ನೀರು, ಸೆರೆ ಅಂದರೆ ತೆರೆ. ಅಲ್ಲಿಂದ ಕಾಣಿಸಿಕೊಂಡವರು ಅಪ್ಸರೆಯರು ಹಾಗೂ ಗಂಧರ್ವರು. ಅಮೃತ ಸಾಗರದ ತೆರೆಯ ಮನಮೋಹಕ ರೂಪ ಭಗವಂತನದು ಎಂಬುದು ಕ್ಷೀರಾಬ್ಧಿ ಶ್ಯಾಮ ಎಂಬುದರ ಅಭಿಪ್ರಾಯ. ಇಲ್ಲಿ ಭಗವಂತನ ಆ ಶರೀರದ ಕಾಂತಿಯನ್ನು ಶ್ರೀ ಪುರಂದರದಾಸರು ನಮಗೆ ತೋರಿಸುತ್ತಿದ್ದಾರೆ. ಯಾವುದೇ ಪದಾರ್ಥ ನಮಗೆ ಕಣ್ಣಿಗೆ ಕಾಣುವ ಪದಾರ್ಥ ರೂಪಚಿಂತನೆ ಇದಾಗಿದ್ದರಿಂದ ಮೊಟ್ಟ ಮೊದಲಿಗೆ ನಾವು ತಿಳಿದುಕೊಳ್ಳಬೇಕಾದ್ದು ಕ್ಷೀರ ಅಬ್ಧಿಶ್ಯಾಮ ಎಂದರೆ ಭಗವಂತ ಅಮೃತ ಅಂದರೆ ಹಾಲಿನ ಬಣ್ಣದಲ್ಲಿದ್ದಾನೆ. ಇವರನ್ನು ಏನಂತ ಕರಿತೇವೆ ನಾವು? ವಾಸುದೇವ ಎಂದು ಕರೆಯುತ್ತೇವೆ. ವಾಸುದೇವ ರೂಪಿ ಭಗವಂತ ಎಲ್ಲಿರುತ್ತಾನೆ? ಮೋಕ್ಷದಲ್ಲಿ ಇರುತ್ತಾನೆ. ಆದ್ದರಿಂದ ಮೋಕ್ಷ ಎಂಬುದು ಅನಂತಾಶನ, ಶ್ವೇತದ್ವೀಪ ಮತ್ತು ವೈಕುಂಠ. ಈ ಮೂರು ವೈಕುಂಠ ಸ್ಥಾನಗಳಾದ್ದರಿಂದ ಶ್ರೀ ಪುರಂದರದಾಸರು ಇಲ್ಲಿ ಕ್ಷೀರಾಬ್ಧಿಶಾಯಿ, ಶೇಷಶಾಯಿ, ವಟಪತ್ರಶಾಯಿ ಎಂಬುದಾಗಿ ನಮಗೆ ಪರಿಚಯಿಸುತ್ತಾ ಇದ್ದಾರೆ ಎಂದು ನಾವು ತಿಳಿಯಬಹುದು. ದೇವತೆಗಳಿಗೆ ಮಾತ್ರವೇ ಅಮೃತವನ್ನು ಉಣಿಸಿದ ರೂಪವಿದು ಒಂದೇ ಅರ್ಥ. ಅಮೃತ ಕ್ಷೀರಾಬ್ಧಿ ಶ್ಯಾಮ ಎಂಬತಕ್ಕಂಥದ್ದು. ಇದರ ಅರ್ಥ ದೇವತಾ ಗುಣ ಸಂಪನ್ನರಿಗೆ, ಅಂದರೆ ಗಂಧರ್ವ ಕಲೆಯಲ್ಲಿ ನಿಪುಣರಾದರಿಗೆ ಆ ಗಾನದಲ್ಲೇ ಅಮೃತಮಯನ ಕಾಣುವಿಕೆ ಎಂದಾಗುವುದು. ಯಾರು ಭಕ್ತಿಪೂರ್ವಕ ಭಗವಂತನ ಗುಣ ಅನುಸಂಧಾನಪೂರ್ವಕ ಸೇವಿಸುವವರಿಗೆ ಅಮೃತ ತಾ ಉಣಿಸುವ ಅದರ ಅನುಸಂಧಾನ ರೂಪವೇ ಕ್ಷೀರಾಬ್ಧಿ ಶ್ಯಾಮ. ಮೋಹಿನಿ ಅವತಾರದಲ್ಲಿ ಭಗವಂತ ದೇವತೆಗಳಿಗೆ ಮಾತ್ರ ಅಮೃತವನ್ನು ಬಡಿಸಿದ, ದೈತ್ಯರಿಗೆ ಬಡಿಸಲಿಲ್ಲ ಎಂಬುದು ಹೇಗೆ ಸಾಧ್ಯವಾಯಿತು ಎಂದರೆ, ಕ್ಷೀರಾಬ್ಧಿ ಶ್ಯಾಮನ ಬಣ್ಣ, ವಾಸುದೇವನ ಬಣ್ಣವೇ ದೈತ್ಯರಿಗೆ ಕಾಣಿಸುವುದಿಲ್ಲ, ದೇವತೆಗಳಿಗೆ ಮಾತ್ರ ಕಾಣಿಸುತ್ತದೆ. ಆದ್ದರಿಂದ ದೈತ್ಯರಿಗೆ ದೇವತೆಗಳಿಗೆ ಅಮೃತವನ್ನು ಹಂಚತಕ್ಕಂಥ ಆ ರೂಪವೇ ಕಾಣಿಸಲಿಲ್ಲ. ಶಬ್ದ ಮಾತ್ರ ಕೇಳಿಸಿತು. ಶಬ್ದದಿಂದ ನಮಗೂ ಬರ್ತಾರೆ, ಅದು ನಮ್ಮ ಪಂಕ್ತಿಗೆ ಹಾಕುತ್ತಿದ್ದಾರೆ ಅಂಥೇಳಿ ಅವರು ಭ್ರಮೆಯಲ್ಲಿದ್ದರು. ಸದಾ ಭಗವಂತ ಅಸುರರನ್ನು ಭ್ರಮೆಯಲ್ಲೇ ಇಟ್ಟಿರುತ್ತಾನೆ. ಮತ್ತು ಭ್ರಮದಿಂದ ತುಂಬಿರತಕ್ಕಂಥ ಮನುಷ್ಯರಾಗಲಿ ದೈತ್ಯರಿಗಾಗಲಿ ಭಗವಂತ ಕಾಣಿಸಿಕೊಳ್ಳುವುದೇ ಇಲ್ಲ. ಇದು ಮೋಹಿನಿ ರೂಪದ ಅದ್ಭುತವಾದ ಚಿಂತನೆ. ಇದನ್ನು ಇಲ್ಲಿ ಶ್ರೀ ಪುರಂದರದಾಸರು ಕ್ಷೀರಾಬ್ಧಿ ಶ್ಯಾಮ ಎಂಬ ಶಬ್ದದಿಂದ ನಮಗೆ ಮೋಹಿನಿ ರೂಪವನ್ನು ಸಹ ಪರಿಚಯಿಸುತ್ತಿದ್ದಾರೆ. ಕ್ಷೀರ ಸಮುದ್ರವೂ ಕಾಮಧೇನು, ಸುರಭಿ, ನಂದಿನಿ ಮುಂತಾದ ಗೋವುಗಳಿಂದ ಹರಿದು ಬಂದ ಅಮೃತವಲ್ಲ. ಕ್ಷೀರ ಅಂದರೆ ಆ ಕ್ಷೀರ ಲೋಕೋತ್ತರವಾದ ದುಃಖದ ಛಾಯೆಯೇ ಇಲ್ಲದ ಸದಾ ಹರ್ಷಚಿತ್ತದ ಪರಮಾವಧಿಯಲ್ಲಿ ರಮಿಸುವುದು ಎಂದರ್ಥ. ಅಂದರೆ ನಿರಂತರ ಸುಖವಾಗಿರುವುದು. ಅದಕ್ಕೆ ಅಮೃತ ಅಂತ ಹೆಸರು.
ಇಲ್ಲಿ ಅಬ್ಧಿ ಅಂದರೆ ಹರಿದು ಬರುವ ದ್ರವ್ಯ ವಿಶೇಷ, ಅದು ಹರ್ಷಾನಂದವೇ ಆಗಿರುವುದು. ಹರ್ಷಾನಂದ ಎಂಬತಕ್ಕಂಥದ್ದು ನಾವು ಮನಸ್ಸಿನಲ್ಲಿ ಭಗವಂತನ ರೂಪವನ್ನು ಚಿಂತಿಸಿದಾಗ ನಮಗೇನಾಗತ್ತೆ? ಕಣ್ಣಿನಲ್ಲಿ ನೀರು ದರ ದರ ಸುರಿದು ಬಿಡುತ್ತದೆ. ಇದು ಏನು ಸಂದೇಶ ತೋರಿಸ್ತಾ ಇದೆ ಅಂದರೆ, ಭಕ್ತಿಯ ಒಂದು ಉತ್ಕಟತೆಯನ್ನು ತೋರಿಸ್ತಾ ಇದೆ. ಇಲ್ಲಿ ನಾವು ಕಂಡಂಥ ರೂಪ ಯಾವುದು? ಕ್ಷೀರಾಬ್ಧಿ ಶ್ಯಾಮ. ಇದೇ ಶ್ಯಾಮ ಅಂದರೆ ಗೋವಿಂದಮಾನಂದ ಜ್ಞಾನದೇಹಂ ಎಂಬ ವಾಕ್ಯದ ತಾತ್ಪರ್ಯವೇ ಎಂದು ತಿಳಿಯಬೇಕು. ವಾಸುದೇವ ಅತಿ ಶುದ್ಧನಾದ ಹಾಲಿನಂತೆ ಬಣ್ಣವುಳ್ಳವ ಎಂದರ್ಥ ಏನು? ಭಗವಂತ ಕೇವಲ ಆನಂದಮಯ ಜ್ಞಾನದೇಹವುಳ್ಳವನು, ಅಪ್ರಾಕೃತ ಚಿದಾನಂದನು. ಗೋವಿಂದಂ ಆನಂದಂ ಜ್ಞಾನದೇಹಂ ಎಂಬುದಾಗಿ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿಯಲ್ಲಿ ಹೇಳಿದ್ದಾರೆ. ಗೋವಿಂದಂ ಅಂದರೆ ಗೋವಿಹಿ ಅಂದರೆ ವೇದದಿಂದ ಪ್ರತಿಪಾದ್ಯನಾದಂಥವನು. ಆನಂದಂ ಅಂದರೆ ಅಪ್ರಾಕೃತ ಚಿದಾನಂದ, ಸ್ವಯಂ ಸ್ವಪ್ರಕಾಶವಾದ ಸ್ವರೂಪಭೂತವಾದ ಆನಂದವನ್ನು ಅದೇ ಜ್ಞಾನರೂಪವಾಗಿ, ಅದೇ ರೂಪಮತ್ತವಾಗಿ ಕಾಣತಕ್ಕಂತಹದೇ ಶ್ರೀ ವಾಸುದೇವನ ರೂಪ. ಅದನ್ನು ಕ್ಷೀರಾಬ್ಧಿ ಶ್ಯಾಮ ಎಂಬುದಾಗಿ ಇಲ್ಲಿ ಪರಿಚಯಿಸುತ್ತಿದ್ದಾರೆ. ಗೋವಿಂದಮಾನಂದ ಜ್ಞಾನದೇಹಂ ಎಂಬ ವಾಕ್ಯದ ತಾತ್ಪರ್ಯವೇ ಎಂದು ತಿಳಿಯಬೇಕು. ಅಪ್ರಾಕೃತ ಚಿದಾನಂದ ಸ್ವರೂಪದ ಅನುಭವ. ಹೀಗೆ ಮಾನಸ ಪೂಜೆ ಕ್ರಮವನ್ನು ಸಾಧಕ ಜೀವರಿಗೆ ದಾಸರು ತಿಳಿಸುತ್ತಿದ್ದಾರೆ. ಅಮೃತಪಾನ ಮಾಡುವವರು ದೇವತೆಗಳು. ಮನುಷ್ಯರಿಗೆ ಅಮೃತ ಸಮುದ್ರ ಕಾಣಲು ಸಾಧ್ಯವಿಲ್ಲ. ಸಮುದ್ರ ಮಂಥನದಂಥ ಮಹಾಕಾರ್ಯ ಮಾಡಿದವರಿಗೆ ಮಾತ್ರವೇ ಅಮೃತ ಲಭ್ಯವಾಗುವುದು. ಅಮೃತ ಮಂಥನ ಅಂದರೆ ಭಾಗವತದಲ್ಲಿ ನಾವು ಕೇಳುತ್ತೇವೆ. ಮನುಷ್ಯರಿಗೆ ಏಕೆ ಸಾಧ್ಯವಿಲ್ಲ ಅಂದರೆ, ದೇವತೆಗಳು ಮತ್ತು ದೈತ್ಯರು ಪಟ್ಟ ಶ್ರಮ ಮನುಷ್ಯ ಎಂದಿಗೂ ಪಡುವುದೇ ಇಲ್ಲ. ಮೇರು ಪರ್ವತವನ್ನು ಹೊತ್ತು ತಂದಿದ್ದು, ಶೇಷನನ್ನು ಪಟ್ಟಿಯಾಗಿ ಮಾಡಿಕೊಂಡಿದ್ದು, ಅದನ್ನು ಕಡಗೋಲಾಗಿ ಕಡಿದಿದ್ದು ಎಂಬತಕ್ಕಂಥದ್ದು ನಾವು ಕೇವಲ ಮನಸ್ಸಿನಲ್ಲಿ ಚಿಂತಿಸಬಹುದೇ ಹೊರತು ಕಾರ್ಯಗತವಾಗುವುದರಲ್ಲಿ ಮನುಷ್ಯರಿಗೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅಮೃತ ಮಥನವೇ ಸಾಧ್ಯವಿಲ್ಲ. ನಾವು ವಿಚಾರ ಮಂಥನದಲ್ಲಿ ಮಾತ್ರ ಭಗವಂತನನ್ನು ಮಾಡಬಹುದು. ವಿಚಾರ ಮಂಥನ ಮಾಡಿದಾಗ ಭಗವಂತನ ಅಸ್ತಿತ್ವ, ಭಗವಂತನ ಅನುಭವ ನಮ್ಮಲ್ಲಿ ಕಾಣಿಸಿಕೊಂಡಾಗ ಅದು ಯಾವ ರೂಪದಲ್ಲಿರುತ್ತೆ? ಅಮೃತ ರೂಪದಲ್ಲಿರುತ್ತದೆ ಎಂದು ನಾವು ತಿಳಿಯಬಹುದು. ನಾವು ಈಗ ಭಗವಂತನನ್ನು ಅಮೃತ ಅಂತ ಕೇಳ್ತೀವಿ. ಲೋಕದಲ್ಲಿ ಎಲ್ಲವೂ ಮೃತ ಪದಾರ್ಥವೇ ಇದೆ. ಅಮೃತ ಪದಾರ್ಥ ಎಂಬತಕ್ಕಂಥದ್ದು ಅಗಮ್ಯ. ಹಾಗಾದರೆ ಈ ಶಬ್ದ ಬಳಕೆಯಲ್ಲಿದ್ದರೆ ಇದರ ಅರ್ಥವೇನು ಎಂದರೆ, ನಾವು ಯಾವುದೇ ಪದಾರ್ಥ ನೋಡಿದರೂ ದೋಷಪೂರಿತವಾಗಿರುತ್ತೆ. ಆದರೂ ಸಹ ಕಲಿಯುಗದಲ್ಲಾಗಲಿ, ಕೃತಯುಗದಲ್ಲಾಗಲಿ, ತ್ರೇತ ದ್ವಾಪರ ಯಾವುದೇ ಯುಗದಲ್ಲಾಗಲಿ, ಎಲ್ಲೇ ಜಾಗದಲ್ಲಾಗಲಿ ಅಮೃತ ಎಂಬುದು ಒಂದಿದೆ. ಅದೇ ಭಗವಂತನ ನಾಮಸ್ಮರಣೆ. ಭಗವಂತನ ನಾಮಸ್ಮರಣೆ ಯಾರ ಶುದ್ಧ ಅಂತಃಕರಣದಿಂದ ಮಾಡುತ್ತಾರೆ ಅದು ಸದಾ ಅಮೃತಮಯವಾಗಿರುತ್ತದೆ. ಇದನ್ನು ಲಕ್ಷ್ಯದಲ್ಲಿಟ್ಟುಕೊಂಡೇ ಶ್ರೀಮದಾನಂದ ತೀರ್ಥರು ಸಂತತಂ ಚಿಂತೆಯೇದ್ ವಿಷ್ಣುಂ ಎಂದು ಹೇಳಿರುತ್ತಾರೆ. ನಾವು ಭಗವಂತ ಸಂತತ ಚಿಂತೆಯನ್ನು ಮಾಡಿದಾಗ ನಾವು ಅಮೃತಮಯ ಸಾಗರದಲ್ಲಿ ಮಿಂದುತ್ತಿದ್ದೇವೆ, ಅದರ ಅನುಭವವನ್ನು ಹೊಂದುತ್ತೇವೆ ಎಂದರ್ಥ. ಆದ್ದರಿಂದ ಭಗವಂತ ಅವನ ಸ್ಮರಣೆ ನಿತ್ಯ ನಿರಂತರವಾಗಿರಬೇಕು ಎಲ್ಲ ಸಾಧಕರಲ್ಲಿ. ಮುಕ್ತರಲ್ಲಂತೂ
ಕೈಮುತ್ತಿನ ನ್ಯಾಯ ಅವರಿಗೆ ಇದ್ದೇ ಇರುತ್ತದೆ. ಯಾರು ಸಾಧಕ ಜೀವರು ಅವರು ಅದನ್ನು ಕಡ್ಡಾಯವಾಗಿ ಸ್ಮರಣೆಯಲ್ಲಿ ಇರಿದುಕೊಳ್ಳುವಂಥ ಸಾಧನೆಯನ್ನು ಮಾಡಬೇಕು, ಪ್ರಯತ್ನ ಮಾಡಬೇಕು. ಆ ಪ್ರಯತ್ನವನ್ನು ಅವರು ಸಫಲವಾಗಿಯೇ ಆಗುತ್ತಾರೆ. ಆದ್ದರಿಂದ ಭಗವಂತನ ಸದಾ ನೆನೆಯುವುದೇನಿದೆ ಅದೇ ಅಮೃತ ಮತನ. ಅದನ್ನು ಲೋಕದಲ್ಲಿ ಸಿಗತಕ್ಕಂಥ ಅಮೃತ ಭಗವಂತನ ನಾಮಸ್ಮರಣೆಯೇ ನಿಜವಾದ ಅಮೃತ. ಜ್ಞಾನಿಯಾದವ ಭಗವತ್ ಚಿಂತನೆಯಲ್ಲಿ ಮುಳುಗಿದ್ದಾಗ ಭಕ್ತಿ ಎಂಬ ಅಮೃತ ಸಿಗುತ್ತದೆ. ಆದ್ದರಿಂದ ನಿರಂತರ ಭಕ್ತಿಯ ಪರಮಾನಂದವನ್ನು ನೀಡುತ್ತದೆ. ಇದು ಅನುಭವಿಸಿದವರಿಗೆ ಮಾತ್ರವೇ ತಿಳಿಯುವುದು. ಭಕ್ತಿ ಪರವಶಿಯೇ ಇಲ್ಲಿ ಹೇಳಿರುವುದು. ಕ್ಷೀರಾಬ್ಧಿ ಶಾಮ ಎಂಬತಕ್ಕಂಥ ಏನು 3 ಶಬ್ದಗಳಿದೆ, ಇದು ಭಗವಂತನನ್ನು ಮೂಲ ರೂಪವಾದ ವಾಸುದೇವ ಭಗವಂತನನ್ನು ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸಿದ ಪೂರ್ವ ರೂಪ, ಮಲಗಿದ ರೂಪ. ಭಗವಂತ ಮುಕ್ತ ಸ್ಥಳದಲ್ಲಿ ಯಾಕೆ ಮಲಗಿರ್ತಾನೆ ಎಂದರೆ ಭಗವಂತನಿಗೆ ಯಾವ ಕೆಲಸವೂ ಶ್ರಮವೇ ಅಲ್ಲ. ಹಾಗಾದರೆ ಅವನಿಗೆ ಮಲಗುವ ಕಾರ್ಯ ಯಾರಿಗೆ ಶ್ರಮವೋ ಅವರು ಮಲಗಿರ್ತಾರೆ. ಭಗವಂತನಿಗೆ ಶ್ರಮವಿಲ್ಲದಿದ್ದರೂ ಏಕೆ ಮಲಗಿರ್ತಾನೆ ಅಂತ ನಮಗೆ ಸಾಧಕರಿಗೆ ಚಿಂತನೆ ಬಂದರೆ, ಭಗವಂತ ಮಲಗಿದ್ದಾನೆ ಎಂದರೆ ಸ್ಥಿರವಾಗಿ ಭಕ್ತರ ಹೃದಯದಲ್ಲಿ ನೆಲೆಸಿರುತ್ತಾನೆ. ನಮ್ಮ ಬಿಂಬರೂಪಿ ಯಾವೊಂದು ಕ್ಷಣವೂ ಎಲ್ಲೂ ಹೋಗಿರುವುದಿಲ್ಲ, ನಮ್ಮಲ್ಲಿಯೇ ಇರುತ್ತದೆ. ಇದನ್ನು ಸದಾ ಸ್ಥಿತ ಎಂದು ಹೆಸರು. ಇದು ಮಲಗಿದೆ ಎಂದರ್ಥ. ಕ್ಷೀರಾಬ್ಧಿಶಾಮ ಎಂಬುದರಿಂದ ಮುಖ್ಯ ಉದ್ದೇಶ ನಿಮ್ಮ ಬಿಂಬರೂಪವನ್ನು ಚಿಂತಿಸಿಕೊಳ್ಳಿ ಎಂದರ್ಥ. ಅವನು ಸದಾ ನಿಮ್ಮಲ್ಲೇ ಸ್ಥಿತವಾಗಿರುತ್ತಾನೆ, ನಿಮ್ಮಲ್ಲೇ ಮಲಗಿರುತ್ತಾನೆ, ನಿಮ್ಮಲ್ಲೇ ಕುಳಿತಿರ್ತಾನೆ, ನಿಮ್ಮಲ್ಲೇ ನಿಂತಿರ್ತಾನೆ ಎಂಬ ಭಾವಾರ್ಥವನ್ನು ಶ್ರೀ ಪುರಂದರದಾಸರಲ್ಲಿ ತಿಳಿಸಿದ್ದಾರೆ. ಇಂತಹ ಅದ್ಭುತ ಚಿಂತನೆಯನ್ನು ಮಾಡಿಸಿದ ಶ್ರೀ ಪುರಂದರದಾಸರಿಗೆ ನಮ್ಮ ಗುರು ಹಿರಿಯರ ವಿಶೇಷ ಪರಮಾನುಗ್ರಹದಿಂದ, ವಿದ್ಯಾಗುರುಗಳ ಪರಮಾನುಗ್ರಹದಿಂದ ಸಿದ್ಧವಾದ ಈ ಕ್ಷೀರಾಬ್ಧಿಶಾಮ ಎಂಬ ವಿಶೇಷ ಅರ್ಥವನ್ನು ಶ್ರೀ ಪುರಂದರದಾಸ ಅಂತರ್ಯಾಮಿಯಾಗಿರ್ತಂಥ ಪುರಂದರ ವಿಠಲ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ನಮ್ಮ ಬಿಂಬರೂಪಿ ಹಾಗೂ ಮನದೇವರಾದ ಲಕ್ಷ್ಮೀ ವೆಂಕಟರಮಣ ಅವನ ಪಾದಾರವಿಂದದಲ್ಲಿ ಸಮರ್ಪಿಸುವ ಮೂಲಕ ಇವರೆಲ್ಲರಿಗೂ ನಾವು ಮಾಡಬಹುದಾದಂಥ ಏಕೈಕ ಕಾರ್ಯ ಏನು ಅಂದರೆ ನಮಸ್ಕರಿಸುವುದು. ಅದು ಉಪನಿಷತ್ ಅಪೌರುಷೀಯ ವಾಕ್ಯದಲ್ಲೇ ನಾವು ಹೇಳಬೇಕು. ಅದು ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ. ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ. ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ ಎಂದು ಹೇಳಿ ವಿನಮ್ರಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.